ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಚುಂಚನಕಟ್ಟೆ ಜಾತ್ರೆ. ಇಲ್ಲಿ ತುಂಬ ದೊಡ್ಡ ದೊಡ್ಡ ಎತ್ತುಗಳೆಲ್ಲ ಬಂದವೆ. ಎಲ್ಲ ಫುಲ್ಲು ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸರ್, ನಿಮ್ಮ ಹೆಸರು? ಸರ್, ಶಿವಣ್ಣ. ಯಾವ ಊರು? ಮಿರ್ಲೆ ಶಿವಣ್ಣ. ನಿಮ್ಮ ಹತ್ರ ಎಷ್ಟು ಪೇರ್ ಇದಾವೆ ಇಲ್ಲಿ ಜಾತ್ರೆಯಲ್ಲಿ? 6 ಜೊತೆ ಇದ್ದಾವೆ. 6 ಪೇರು. ಅಂದರೆ ಎಲ್ಲ ಗಂಡು ಎತ್ತುಗಳೇನ ಅಥವಾ ಹೆಣ್ಣು? ಒಂದು ಜೊತೆ ಕಟ್ಸ್ಕೊಳ್ಳು, ಒಂದು ಜೊತೆ ಕಟ್ಸು. ಅಂದರೆ ಈಗ ಹಿಡ್ಕೊಂಡ್ರೆ ಇವು ಏನೆಲ್ಲ ಆಗವೆ? ಇವು ಎಲ್ಲ ಆಗಿಲ್ಲ, ಹಾಲು ಅಲ್ಲಿನ ಕರೀದು ಹಾಲಲ್ಲಿ ಕರುಗಳು. ಅಂದರೆ ಇವು ಕಾಂಪಿಟೇಷನ್ಗೆ ಕೆಲ್ಸಕ್ಕೆ? ಕಾಂಪಿಟೇಷನ್ ಶೋಕಿ ಎತ್ತು. ಓಕೆ. ಏನು ಬೆಲೆ ಆಗವೆ ಇವು? 5,30,000. 5,30,000. ಅಂದರೆ ತುಂಬ ಒಳ್ಳೆ ಜಾತಿ ಎತ್ತುಗಳು. ಒಳ್ಳೆ ಅಳಕಾರ ಜಾತಿ, ಜಾತಿಲಿ ಶ್ರೇಷ್ಠವಾದ ಜಾತಿ. ತುಂಬ ಚೆನ್ನಾಗಿದ್ದಾವೆ. ತುಂಬ ಚೆನ್ನಾಗಿದ್ದಾವೆ ನೋಡಿ. ಹಾಲು ಹಲ್ಲಾಗಿ ಇನ್ನೂ ಅಲ್ಲಾಗಿಲ್ಲ. ತೋರಿಸ್ತೀರಾ ಅದು? ಇನ್ನೂ ಅಲ್ಲಾಗಿಲ್ಲ. ಅಂದರೆ ಬೇರೆ ಕಡೆ ಎಲ್ಲರೂ ಕಾಂಪಿಟೇಷನ್ಗೆಲ್ಲ ಬಿಡ್ತೀರಾ ಇದು? ಬಿಡ್ತೀನಿ ಸರ್. ಕುಶಾಲನಗರ ಕೊಡ್ತಿದ್ದೆ ಫಸ್ಟ್ ಪ್ರೈಜ್. ಕುಶಾಲನಗರದಲ್ಲಿ ಅವಕ್ಕೂ ಅಲ್ಲ, ಎರಡಲ್ಲಿ ಫಸ್ಟ್ ಪ್ರೈಜು. ಇವಕ್ಕೆ ಫಸ್ಟ್ ಪ್ಲೇಸ್ ಆಗಿದೆ ಕುಶಾಲನಗರದಲ್ಲಿ. ಕೃಷಿ ಸಮ್ಮೇಳನದಲ್ಲಿ ಅಲ್ಲಿಗೆ ಹಾಕೊಂಡೋಗಿದೆ. 10,000 ಫಸ್ಟ್ ಪ್ಲೇಸ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಚುಂಚನಕಟ್ಟೆ ಜಾತ್ರೆಗೆ ಕಾಂಪಿಟೇಷನ್ಗೆ ಬಂದಿದ್ದೀರಾ ಅಥವಾ ಮಾರಾಟ? ಇಲ್ಲ, ಇಲ್ಲಿ ಕಾಂಪಿಟೇಷನ್ ಇಲ್ಲ ಸರ್. ಮಾರಾಟ ಬಂದರೆ ವ್ಯಾಪಾರ ಕೂತಿದ್ರು, ಕೇಳಿದ್ರು. ಎಷ್ಟು ಕೇಳಿದ್ರು? 6 ಒಳಗಡೆ ಕೇಳಿದ್ರು, ಕೊಡಲ್ಲ. 6 ಮೇಲೆ ಅಂದರೆ ಇಲ್ಲಿ ಕಾಂಪಿಟೇಷನ್ ಏನು ಮಾಡಲ್ಲ? ಏನಿಲ್ಲ ಸರ್, ಇಲ್ಲ ಕಾಂಪಿಟೇಷನ್ ಇಲ್ಲ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದ್ದಾವೆ. ಇನ್ನೂ ಹಾಲಲ್ಲು ನೋಡೋದು. ಇದು ಪೇರು. ಸರ್, ಇದು ನೀವು ತಂದದ್ದ ಅಥವಾ ಪೇರ್ ಮಾಡದ್ದ? ನೀವು ತಂದದ್ದು? ಎಲ್ಲಿಂದ ತಂದದ್ದು? ಮೈಸೂರು ಹತ್ರ ಬೆಳವಾಡಿ ರಾಮಣ್ಣ ಅಂತ ಅಂದ್ಬಿಟ್ಟು ಅವ್ರ ಹತ್ರ. ಮೈಸೂರು ಹತ್ರ ಬೆಳವಾಡಿ. ಬನ್ನಿ, ನಿಮ್ದು ಕಟ್ಸ್ಕೊಳ್ತು ಹೊಸೆಯಾಗಿ. ನೋಡಿ ಸ್ನೇಹಿತರೆ, ಇವು ಕಡಸುಗಳು, ಅಂದರೆ ಹೆಣ್ಣು ಹಸುಗಳು. ಸರ್, ಇವು ಏನು ಏಜ್ ಆಗವೆ? ಸರ್, ಎರಡಲ್ಲು ಕಡಸಿವು. ಏನು ಬೆಲೆ ಆಗವೆ ಇವು? ಇವು 2,40 ಆಗಿದ್ದಾವೆ ನನಗೆ. 2,40,000. ಅಂದರೆ ಇವು ಕೂಡ ಕಾಂಪಿಟೇಷನ್ ಬಿಡ್ತೀರಿ? ಬಿಡ್ತೀವಿ. ಅಂದರೆ ಬೇರೆ ಎಲ್ಲರೂ ಬಿಟ್ಟಿದ್ದೀರಾ? ಎಲ್ಲೂ ಬಿಟ್ಟಿದೆ. ಅದೇ ಕುಶಾಲನಗರ ಬಿಟ್ಟಿದ್ದು ಸರ್. ಕುಶಾಲನಗರದಲ್ಲಿ ಅಲ್ಲೇನು? ಇವು ಫಸ್ಟ್ ಪ್ಲೇಸ್. 10,000. ಅಂದರೆ ಹೆಣ್ಣು ಪಾರ್ಟಿಲಿ 50,000. ಹಲ್ಲಾಗ್ದೇನೆ ರಳಕ ಇದರಲ್ಲಿ 50,000. ಅಂದರೆ ಇವು ಎರಡಲ್ಲಿ ಪಾರ್ಟಿಲಿ. ಸರ್, ಅಂದರೆ ನೀವು ಹೆಣ್ಣು ಹಸುಗಳಿಗೆ ಈಟೇನು ಕೊಡಿಸಲ್ಲ? ಅಂದರೆ ಕೊಡ್ಸಲ್ಲ, ಕರು ಹಾಕ್ಸಲ್ಲ, ಶೋಕಿಗೆ ಅಷ್ಟೇ. ಬೆಂಗಳೂರಿನವರು ಇದು 1,30,30,000 ರೂಪಾಯಿ ಕೇಳಿದ್ರು. ಕುಶಾಲನಗರದಲ್ಲಿ 1,30,30,000ಕ್ಕೆ ಇದು ಮಾಡ್ಕೊತೀವಿ. ತಳಿ ಮಾಡೋಕ್ಕೆ 1,30,000 ಕೊಡ್ತೀನಿ ಕೋಣ ಅಂತ. ನಾನು ಒಂಟಿ ಹೊಡೆಯಲ್ಲ, ಊಟ ಬಿದ್ದಾವೆ. ಜೊತೆ ಬೇಕಾದ್ರೆ 5,000 ಕಮ್ಮಿ ಕೊಡು, ಹೊಟ್ಕೊಂಡು ಹೋಗು. ಒಂಟಿ ಹೊಡೆಯಲ್ಲ ಅಂತ ಸರ್. ಅಂದರೆ ಇವು ಕರು ಹಾಕ್ಸೋರು ಕೂಡ ತುಂಬ ಒಳ್ಳೆ ಕರುಗಳು ಹುಡ್ತಾವೆ. ಒಳ್ಳೆ ಕರು. 3 ತಿಂಗಳಿಗೆ 1,50,000 ಲಕ್ಷ ಬಳ್ತಾವೆ ಒಂದು ಕರು. ಇದೊಂದು ಕರು. ಇದರಲ್ಲಿ ಏನಾದ್ರು ಕರು ಹುಟ್ಟಿದ್ರೆ? ಹುಟ್ಟುತ್ತದೆ. ಅಂದರೆ ಈ ಥರ ಹಸುಗಳು ಕರು ಹಾಕ್ಸಕ್ಕೆ ಮಡಿಕೊಳ್ಬೇಕು. ಬೆಂಗಳೂರಿನವ್ರು ಕೇಳಿದ್ರು, ಬೆಂಗಳೂರು ಸೈಡ್ ಅವರು ಕೊಡಿ ಅಂತ. ಒಂದು ಕೊಡಲ್ಲ, ನಾನು ಜೊತೆ ಕೊಡ್ತೀನಿ. ಅಂದರೆ ಇದು ಪೇರೇ ಮಾರೋದು ನೀವು? ಪೇರ್ ಜೊತೆನೇ ಮಾಡೋದು ಸರ್. ಇದು ನೀವು ಪೇರ್ ತಂದದ್ದು ಅಥವಾ ಜೊತೆ ಹಾಕಿದ್ದು? ಸರ್, ಪೇರ್ ತಂದದ್ದೆ. ಕೊಡಿಯಲ್ಲ ಅಂತದೆ, ಲಿಂಗಾಯತ ತಂದಿದ್ದು. ಕೊಡೆಯಲ್ಲ ಅಂತ. ನಿಮ್ಮ ಮಿಕ್ಕದ ಪೇರ್ ತೋರಿಸಿ, ಮಿಕ್ಕದ್ದು ಎತ್ತುಗಳು ತೋರಿಸಿ. ನೋಡಿ ಸ್ನೇಹಿತರೆ, ಈ ಥರ ಹಸುಗಳಲ್ಲಿ ಏನಾದ್ರು ಈಟಿಗೆ ಕೊಡಿಸು ಕರು ಹಾಕ್ಸ್ಕೊಂಡ್ರೆ 3 ತಿಂಗಳಿಂದ 4 ತಿಂಗಳು ಕರು 1 ಲಕ್ಷಕ್ಕೆ ಸೇಲ್ ಆಗುತ್ತೆ. ಅಂಥ ಒಳ್ಳೆ ಕರುಗಳು ಹುಡ್ತವೆ. ಸೊ ಯಾರಾದರೂ ಸಾಕೋ ಇಂಟ್ರೆಸ್ಟ್ ಇರೋರು ಈ ಥರದನ್ನ ಜೊತೆನೇ ತಗೊಳ್ಳಿ. ಜೊತೆ ತಗೊಂಡು 2 ಹಸುಗೂ ಈಟಿಗೆ ಕೊಡಿಸಿ. 2 ಓರಿ ಕರು ಉಟ್ಬಿಟ್ರಂತೂ ನಿಮಗೆ ಲಾಟ್ರಿ ಹೊಡೆದಂಗೆ. ಒಂದೊಂದು ಕರು 1 ಲಕ್ಷ ಅಂದರೆ 2 ಲಕ್ಷ ಒಂದೇ ಸಲ ಕೊಟ್ಬಿಡುತ್ತವು. ಹೆಣ್ಣು ಕರು ಹುಟ್ಟೋರೇನು ಲಾಸ್ ಇಲ್ಲ. ಹೆಣ್ಣು ಕರು ಕೂಡ ಮಿನಿಮಮ್ 50,000ಕ್ಕೆ ಹೋಗ್ತವೆ. ನೋಡ್ಬೋದು, ಇವೆಲ್ಲ 2.5 ಲಕ್ಷದ ಕಡಿಸಿವು. ಒಂದೊಂದು 1,25,000 ಬೀಳ್ತು. ಸರಿ, ಇವೇನು ಏಜಲ್ಲವೆ? 4,30. ಬೆಲೆ 4,30. ಎರಡಲ್ಲಿ ಈಗ ನೆನ್ನೆ ತಗೊಂಬಂದಿದ್ದು ಮೈಸೂರು ಹತ್ರ ಒಂಟಿಕೊಪ್ಪಲು ಪ್ರಕಾಶ್. ಒಂಟಿಕೊಪ್ಪಲು ಪ್ರಕಾಶ್ ಅಂತ 4,30,000 ತಗೊಂಡಿದ್ದೀರಾ? ಅಂದರೆ ಜಾತ್ರೆಗೋಸ್ಕರನೇ ತಗೊಂಡಿದ್ದೀರಾ? ಇಲ್ಲೇ ಇಳಿಸಿದ್ದು ನೆನ್ನೆ ತಗೊಂಬಂದು. ಸರ್, ಈಗ ಈ ಜಾತ್ರೆ ಬಿಟ್ಟು ಬೇರೆ ಯಾವುದೆಲ್ಲ ಜಾತ್ರೆ ಮಾಡ್ತೀರಾ? ಅಲ್ಲಿ ಬೂಕ ಐತೆ, ಬೊಕ್ಕದ ಬೆಟ್ಟ, ಹೇಮಗಿರಿ ಐತೆ, ಹೇಮಗಿರಿ, ಇವೆಲ್ಲ ಜಾತ್ರೆ ಮಾಡ್ತೀರಾ? ಬೇಬಿ ಐತೆ. ಇವು 3 ಜಾತ್ರೆಗೂ ಹೋಗ್ತಿದ್ವಿ. ಹೇಮಗಿರಿ, ಬೂಕ ಮತ್ತು ಬೇಬಿ. ಅಂದರೆ ಅಲ್ಲೂ ಕಾಂಪಿಟೇಷನ್ ಬಿಡ್ತೀರಿವೆಲ್ಲ? ಅಂದರೆ ಒಟ್ಟು ಟೋಟಲ್ 4 ಜಾತ್ರೆ ಮಾಡ್ತೀರಾ? 4 ಜಾತ್ರೆ ಮಾಡ್ತೀವಿ. ಅಂದರೆ ಎಷ್ಟು ಪೇರ್ ಆಗ್ತೀರಾ ನೀವು? ಅಲ್ಲಿಗೊಂದು 4 ಜೊತೆ. ಅಲ್ಲಿಗೊಂದು 4 ಜೊತೆ. ಅಂದರೆ ಇವಕ್ಕೆಲ್ಲ ಮೇವು ಏನೇನು ಕೊಡ್ತೀರಾ? ಸಾರಿ, ಅವು ಮೇವು ಕೊಡೋದು ಮಕ್ಕಳಿಗೂ ಕೊಟ್ಟಿಲ್ಲ ನಾವು. ಅಂದರೆ ಏನೇನು ಕೊಡ್ತೀರಾ? ಟೋಟಲಿ ರವೆ ಬೂಸ, ಗೋಧಿ ಬೂಸ, ಹಲ್ಜೋಳದ ನುಚ್ಚು, ರವೆ ಮಿಕ್ಸು. ಅದು ತಿಂದಾದ್ಮೇಲೆ ಹಾಲು, ಬೆಣ್ಣೆ, ನಾಟಿ ಕೋಳಿ, ಮೊಟ್ಟೆ.
ಇದಿಷ್ಟು ಕೊಡ್ತೀರಾ? ಇಷ್ಟು ಕೊಡ್ತೀವಿ ಸರ್. ಹುಲ್ಲಲ್ಲಿ ಏನು ಕೊಡ್ತೀರಾ? ಹುಲ್ಲಲ್ಲಿ ಬರೀ ಒಣಲ್ಲು ರಾಗಿ ಒಣ್ಣಲ್ಲೂ ರಾಗಿ ಹುಲ್ಲು. ರಾಗಿ ಕಟ್ಟಿ. ಹಸಿ ಮೇವೇನು ಕೊಡಲ್ಲ? ಹಸಿ ಮೇವನ್ನು ಕೊಡಲ್ಲ ಸರ್. ಸಾರು ಗೌಡ್ರೆ ನಿಮ್ಮ ಹೆಸರು? ಸರ್ ಮಿರ್ಲೆಯಿಂದ ಅನಿಲ್ ಕುಮಾರ್. ಅನಿಲ್ ಕುಮಾರ್. ಇವು ಏನು ಅಲ್ಲಾಗವೆ? ಇವೆಲ್ಲ ಹಾಲನ್ನು ಇನ್ನೂ ಅಲ್ಲಾಗಿಲ್ಲ ಅಂದರೆ ಇನ್ನೂ ಒಂದು 6 ತಿಂಗಳು ವರ್ಷ ಬೇಕಾ? 6 ತಿಂಗಳು. ಸರ್ ಇದು ನೀವು ತಂದದ್ದು ಅಥವಾ ಪೇರ್ ಮಾಡಿರೋದಾ? ತಂದಿರೋದು. ಅಂದರೆ ಏನು ಬೆಲೆ ಆಗವೆ ಇವು? ಇವು 2.5 ಲಕ್ಷ ಆಗಲ್ಲ. 2.5 ಲಕ್ಷ. ಅಂದರೆ ಕೆಲಸ ಎಲ್ಲ ಮಾಡ್ತೀರಾ ಹತ್ರಲ್ಲಿ? ಕೆಲಸ ಮಾಡೋದು ಮಾಡಲ್ಲ? ಇವ್ರಲ್ಲಿ ಮಾಡಲ್ಲ, ಅವ್ರಲ್ಲಿ ಮಾಡೋದು. ಅಂದರೆ ಬೇರೆ ಹತ್ರಲ್ಲಿ ಮಾಡ್ತೀರಾ? ಶೋಕಿಗೆ ಅಂತ ಅಂದರೆ ಇವು ಶೋಕಿ ಕಾಂಪಿಟೇಷನ್ಗೆ. ಅಂದರೆ ಎಲ್ಲರೂ ಇವುದು ಕಾಂಪಿಟೇಷನ್ ಮಾಡಿದ್ದೀರಾ? ಇಲ್ಲ ಮಾಡಿಲ್ಲ ಸರ್. ಇನ್ನೂ ಮಾಡಿಲ್ಲ. ಅಂದರೆ ಇನ್ಮೇಲೆ ಮಾಡಬೇಕು. ಅಂದರೆ ನೆಕ್ಸ್ಟ್ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ನೀವು? ಚುಂಚನಕಟ್ಟೆ ಅದ್ರ ಬೂಕ, ಅದಾದ ಹೇಮಗಿರಿ, ಬೇಬಿ, ಇವು 4 ಜಾತ್ರೆ ಮಾಡ್ತೀರಾ? 4 ಜೊತೆ ಮಾಡಿ ಎಷ್ಟು ಪೇರ್ ಇದಾವೆ ನಿಮ್ಮವು? ಸರ್ 4 ಇರೋದು. 4 ಪೇರು. ನೆಕ್ಸ್ಟ್ ಪೇರ್ ತೋರಿಸ್ಬಿಡಿ. ನೋಡಿ ಸ್ನೇಹಿತರೆ, ಇವೆಲ್ಲ ಅಲ್ಲಾಗದೇ ಇರೋ ಕರುಗಳು. ಇವೆಲ್ಲ ಕಾಂಪಿಟೇಷನ್ಗೆ ಹೋಗುವಂಥವು, ಅಂದರೆ ಸೆಲೆಕ್ಷನ್ ಆಗ್ತವೆ. ಕೆಲಸ ಕೂಡ ಮಾಡ್ಬೋದು, ಬಟ್ ದೊಡ್ಡ ಬೆಲೆ ಅಲ್ಲ, ಹಾಗಾಗಿ ಸ್ವಲ್ಪ ಕೆಲಸ ಮಾಡಲ್ಲ. ನೋಡೋದು ಇವೊಂದು ಪೇರು. ಇವಕ್ಕೆ ಏನೇಜ್ ಆಗೈತೆ ಸರ್ ಇದು? ಸರ್ ಇವೆರಡು ಏಜ್ ವಯಸ್ಸು ಎಷ್ಟಾಗೈತೆ? ಏಜು ಒಂದೊಂದು ವರ್ಷ. ಒಂದೊಂದು ವರ್ಷ. ಅಂದರೆ ಇವು ತಂದದ್ದು ನೀವು ಅಥವಾ ಪೇರ್ ಮಾಡೋದ? ತಂದದ್ದು. ಏನು ಬೆಲೆ ಆಯಿತು? 2,10,000. 2,10,000. ಗಂಡು ಕರುಗಳಲ್ಲ? ಗಂಡು. ಸರ್ ಇವ್ರಲ್ಲಿ ಏನಾದ್ರು ಕೆಲಸ ಕಲಿಸಿದ್ರೆ ಇವಕ್ಕೆ? ಕೆಲಸ ಕಲಿಸಿಲ್ಲ ಸರ್. ಅಂದರೆ ಇನ್ನೂ 1 ವರ್ಷ ಅಂದರೆ ಇನ್ಮೇಲೆ ಕಲಿಸ್ತೀರಾ? ಇನ್ಮೇಲೆ ಕಲಿಸ್ತೀವಿ. ಅಂದರೆ ಇವು ಕೂಡ ಸೆಲೆಕ್ಷನ್ಗೆ ಆಗ್ತಾವೆ ಕಾಂಪಿಟೇಷನ್ಗೆ? ಕಾಂಪಿಟೇಷನ್ಗೆ ಆಯ್ತವೆ. ಅಂದರೆ ಇಲ್ಲಿ ಸೇಲ್ಗೆ ಅಂದರೆ ಯಾರು ಪರ್ಚೇಸ್ ಮಾಡೋಕ್ಕೆ ಕೇಳೋರು ಕೊಡ್ತೀರಾ? ಪರ್ಚೇಸ್ ಮಾಡೋಕ್ಕೆ ಕೊಡ್ತೀವಿ. ವ್ಯಾಪಾರಕ್ಕೆ ಏನು ಬಂದಿರೋದಲ್ವ? ಅಂದರೆ ಸೇಲು ಮಾಡ್ತೀರಾ ಇಲ್ಲ ಹಾಗೆ ಶೋಕಿಗೂ ತಗೋಗ್ತೀರಾ ವಾಪಸ್? ಹೋಗ್ಬೇಕು, ಸೇಲ್ಗೆ ಹೋಗ್ಬೇಕು, ಉಳಿದ್ರೆ ವ್ಯವಸಾಯಕ್ಕೆ ಹೋಗ್ಬೇಕು. ಅಂದರೆ ಇವತ್ತರಲ್ಲೂ ಕೆಲಸ ಮಾಡ್ಬೋದಲ್ವ ಕಾಂಪಿಟೇಷನ್ ಹತ್ರಲ್ಲೂ? ಅಂದರೆ ಎಲ್ಲ ಶೋಕಿ ಎತ್ತಂತಾರಲ್ಲ, ಅಂದರೆ ಇವು ಕೆಲಸ ಮಾಡಲ್ಲ ಅಂತ ಎಲ್ರಿಗೂ ಒಂದು ಇದು. ಎಲ್ಲಾನು ಮಾಡಿದ್ರೆ ದನ ಕರಿ ಕೈ ಕಾಲು ಚೆನ್ನಾಗೋದು. ಅಂದರೆ ಎಲ್ಲ ಮಾಡ್ಬೋದು. ಎಲ್ಲ ಮಾಡ್ಬೋದು. ಅಂದರೆ ಸುಮ್ಮನೆ ಶೋಕಿಗೆ ಸಾಕೊಂಡಿರ್ತಾರೆ, ಬಾಡಿ ಚೆನ್ನಾಗಿರಲಿ ಅಂತ. ನಾವು ಸೋಕಿಗೆ ಹೋಗ್ಬೇಕು, ಇದ್ದಾಗ ಆರಂಭಕ್ಕೆ ಹೋಗ್ಬೇಕು, ಆ ಥರ ತಗೊಳ್ಳೋದು. ಎಲ್ಲವಕ್ಕೂ ಆಗತ್ತರ. ಎಲ್ಲಕ್ಕೂ. ಇವಕ್ಕೆ ಏನೇನು ಮೇವು ಕೊಡ್ತೀರಾ? ಯಾಕೆಂದರೆ ಇನ್ನೂ ಇವು 1 ವರ್ಷ ಏಜ್ ಆಗಿರೋದು. ಸರ್ ರವೆ ಬುಸ, ಉಳ್ಳಿ ಹಾಲು. ರವೆ ಬೂಸ, ಉಳ್ಳಿ ಹಾಲು. ಉಳ್ಳಿ ಹಾಲು. ಮೇವಲ್ಲಿ? ಮೇವಲ್ಲಿ ಒಣಲು ರಾಗಿ ಕಡ್ಡಿ. ಒಣ್ಣುಲ್ಲು ರಾಗಿ ಕಡ್ಡಿ. ಒಣಲು ರಾಗಿ ಅಂದರೆ ಡ್ರೈ ಇದು ಒಣಹುಲ್ಲೇ ಕೊಡೋದು, ಒಣಲ್ಲೇ. ಹಸಿ ಮೇವೇನು ಕೊಡಲ್ಲ? ಹಸಿಮೆ ಕೊಡಲ್ಲ. ಅಂದರೆ ಹಸಿ ಮೇವು ಎಂತೂ ಕೊಡಲ್ಲ ಕರುಗಳಿಗೆ? ಹಸಿ ಮೇವು ಹಾಕಿದ್ರೆ ಕಳ್ಳು ಬರ್ತವೆ, ಅಂದರೆ ಹೊಟ್ಟೆ ದಪ್ಪ ಆಗುತ್ತೆ ಅಂತ. ಆಯ್ತವೆ. ಒಣಲ್ ಮೇದ್ರೆ ಬೆತ್ತದಂಗೆ ಆಯ್ತವೆ. ಅಂದರೆ ಒಣ್ಣುಲ್ ಮೇದ್ರೆ ಫುಲ್ ಫಿಟ್ಟಾಗಿರ್ತವೆ, ಹಸಿ ಮೇವು ಮೇದ್ರೆ ಫುಲ್ಲು ದಪ್ಪ ಆಗ್ಬಿಡ್ತದೆ ಅಂತ, ಚೆನ್ನಾಗಿ ಕಾಣಲ್ಲ ಅಂತ. ಅಂದರೆ ಇದಕ್ಕೆಲ್ಲ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡಬೇಕು. ನೆಕ್ಸ್ಟ್ ಪೇರ್ ತೋರಿಸ್ಬನ್ನಿ. ಸರ್ ಇವು ಸಿಂಗಲ್ಲ ಪೇರೆ? ಇವು ಸಪ್ಪೇರೆ. ಇವು ಪೇರೆ. ಇವು ಬೇರೆ. ಅಂದರೆ ಇವು ಸ್ವಲ್ಪ ಬಣ್ಣ ಕೆಟ್ಟಿದಾವಲ್ಲ ಎಂತಕ್ಕೆ? ಸರ್ ಇವು ಹಾಲು ಕುಡಿತಾ ಇದ್ದೋ. ಅಂದರೆ ಈಗ ಏನು ಏಜ್ ಆಗೈತೆ? ಸರ್ ಇವು ಏನು 8 ತಿಂಗಳು ತರಿಸಿ. 8 ತಿಂಗಳು ಕರು. ಅಂದರೆ ಇನ್ನೂ ಹಾಲು ಕುಡಿತಿದ್ದಾವೆ ಇವು? ಹಾಲು ಕುಡಿತಾ ಇದ್ದೋ. ಹಾಲು ಕುಡಿತಾ ಇದ್ದ 120 ತಗೊಂಡು ನಾವು ಊಟ ಮಾಡಿದ್ವಿ. ಅಂದರೆ ಜೊತೆ ಮಾಡಿದ್ದೀರಾ? ಜೊತೆ ಮಾಡಿ. ಏನು ಬೆಲೆ ಆಗಿದೆ? ಸರ್ ಇವು 1,80,000. 1,80,000. ಇದೇನು ಬೆಲೆ ಇದು? ಇದು ಯಾವುದು 90,000. 90,000. ಇದು ಇದು 85,000. 85,000. ಅಂದರೆ ಓವರಾಲ್ ಖರ್ಚೆಲ್ಲ ಸೇರಿಸಿ 180. ಸರ್ ಅಂದರೆ ಇವು ಇನ್ನು ಅಲ್ಲಾಗಬೇಕಂದ್ರೆ 1 ವರ್ಷದ ಬೇಕು? 1.5 ವರ್ಷ. ಅಂದರೆ ಇವು ಕೂಡ ಕಾಂಪಿಟೇಷನ್ ಬರ್ತಾವ ಅಥವಾ ಸರ್ ನೆಕ್ಸ್ಟ್ ಟೈಮ್ ಬರ್ತವೆ. ನೆಕ್ಸ್ಟ್ ಟೈಮಿಗೆ ಬರ್ತವೆ? ಅಂದರೆ ಇದಕ್ಕೂ ಸೇಮ್ ಮೇವು ಕೊಡ್ತೀರಾ? ಸೇಮ್ ಮೇವೆ. ಒಂದ್ಸಲ ಬೆಣ್ಣೆ ಮೊಟ್ಟೆ. ಬೆಣ್ಣೆ ಮೊಟ್ಟೆ ಎಲ್ಲ ಕೊಡ್ತೀರಾ? ಸೇಮ್ ಮೇವೆ, ಈ ಎಕ್ಸ್ಟ್ರಾ ಬೆಣ್ಣೆ ಮೊಟ್ಟೆ. ಬೆಣ್ಣೆ ಮೊಟ್ಟೆ. ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಸರ್ ಕಾಂಟ್ಯಾಕ್ಟ್ ನಂಬರ್ ಮಿರ್ಲೆ. ಮಿರ್ಲೆ ಅವರು ಏನಂತ ಹೆಸರು ಕೇಳಬೇಕು? ಮಿರ್ಲೆನೇ. ಮಿರ್ಲೆ ಊರು. ಅಂದರೆ ನಿಮ್ಮ ಹೆಸರು? ಅನಿಲ್ ಕುಮಾರ್. ಅನಿಲ್ ಕುಮಾರ್. ಅಂದರೆ ಕಾಂಟ್ಯಾಕ್ಟ್ ನಂಬರಲ್ಲೆಲ್ಲ ಊರಿಗೆ ಬರಬೇಕು. ಸರಿ ಸರ್, ಥ್ಯಾಂಕ್ ಯು.